ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೆ ಏನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಏನೋ ಒಂದು 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಯಾಕೆ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ ನಾನು ಒಮ್ಮೆ ಮನೆ ಹಿಂದೆ ಒಂದು 3-4 ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೆ ಸರ್. ಅವಾಗ TV ಮಾಧ್ಯಮದವರು ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೆ ಅನ್ನೋಂಥ ಕೆಲವು ವಿಷಯಗಳು ಬಂದು ಸರ್. ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ. ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು, ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು, ಉಳಿದ ಮೇಲೆಗಳು ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಮುಗಿಸ್ತಾರೋ. ನಮ್ಮಲ್ಲಿ ನನಗೆ 2 ವರ್ಷ 3 ವರ್ಷ 4 ವರ್ಷ ಆಗಲಾಗತೈತಿ. ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ್, ಚೇಂಜ್ ಆಫ್ ವರ್ಕ್ ಆಗಿ ಅಪ್ರೂವಲ್ ಆಗಿ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ AWE ಎಜುಕೇಟೆಡ್ ಇಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರಬೇಕಾದ್ರೆ 2 ವರ್ಷ ಬೇಕು. ಕೆಲವು ಕೆಲಸಗಳು ನಾವು ಈಗ ತೊಗೊಂಡು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೀವಿ ಸರ್, ಬೇರೆ MLAಗಳು ಕೈ ಹೊಡೆಯುವಂಥ ಪರಿಸ್ಥಿತಿನೂ ಉದ್ಭವ ಆಗುವಂಥದ್ದು ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸರ್. ಯೋಜನೆಗಳು ಈಗ ಹಂಗೆ ನಿನ್ಸಕ್ಕಾದ ನೋಡಿದ್ರೆ ಬಿಡಪ್ಪ, ಹಂಗೇನಾಗಿಲ್ಲ. ನಾವು ಈಗ ಹೊಡಿತಾ ಇದೀವಿ, ನಿಮ್ಮ ಕಾಲದಲ್ಲಿ ಆದದ್ದು ಕೆಲಸ ನೀವು ಹೊಡೆದಿದ್ರಿ. ನಿಮ್ಮನ್ನ ತಗೊಂಡು ಮಾತಾಡ್ತಿದ್ದೀರಿ, ಮತ್ತೆ ನನಗೆ ವಿರುದ್ಧ ಮಾಡ್ತಾ ಇದ್ದೀರಲ್ಲಪ್ಪ ನೀವು. ನಿಮ್ BJP ದವ್ರನ್ನು ತಗೊಂಡು ನಿಮಗೂ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಗೌಡ್ರ ನಿಮಗೆ ನಮ್ಮ ಭಾಗದ ನಿಮ್ಗೆ ಅರ್ಥ ಆಗೋದಲ್ಲ ಕೂಡ್ರಿ. ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದು ಎಷ್ಟು ಸರಿನೋ, ಎಷ್ಟು ತಪ್ಪು, ಎಷ್ಟು ಜನ ಒಪ್ಕೋತಾರೋ, ಎಷ್ಟು ವಿರೋಧಗಳು ಮಾಡ್ತಾರೋ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೀನಿ. ಅದು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ, ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು, ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದ್ರು ಸರ್. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ. ಆದರೆ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ. ಅಧ್ಯಕ್ಷರೇ, ಆಮೇಲೆ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧ ಇಲ್ಲ. ಕಲ್ಯಾಣ ಕರ್ನಾಟಕ 371G ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡ್ಲಿ, ಇನ್ನೂ ಹೆಚ್ಚು ಕೊಡಲಿ, 5,000ಕ್ಕಿಂತ 10,000 ಕೊಡ್ಲಿ, ನನಗೇನು ವಿರೋಧ ಇಲ್ಲ, ನನಗೇನು ದುಃಖನೂ ಇಲ್ಲ. ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು 5,000 ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇರ್ಲಿಕ್ಕೆ ಬಯಸ್ತೇನೆ. ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್. ಅದು ಆರೋಗ್ಯ, ಶಿಕ್ಷಣ, ನೀರಾವರಿ ಯೋಜನೆಗಳು. ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ. ಎಷ್ಟೋ ಮಂದಿ ಚಲೋ ಜನ ಬಿಡ್ರಿ, ಬಡವರು ಬರಲಿಕ್ಕೆ, ಕೂಲಿ ಕಾರ್ಮಿಕರು ಬರಲಿಕ್ಕೆ ಆಗೋದಲ್ಲ, ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡ್ಲಿಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಮಗೆ 800 ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ. ನಮಗೂ 5,000 ಅಥವಾ 10,000 ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ ಸರ್. ಬರ್ತೀನಿ ನಾನು. ನೀರಾವರಿ ಯೋಜನೆಗಳ ವಿಳಂಬ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಭಾಳ ತೊಂದರೆಯಲ್ಲಿದ್ದೀವಿ. ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು, ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ. ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಕೆಲವರು ಉತ್ತರ ಕೊಟ್ಟರು. ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ಅಧ್ಯಕ್ಷರೇ, ಈಗ 15 ತಾಲೂಕುಗಳಾಗಿದೆ. ಹೊಸ ತಾಲೂಕುಗಳು 5 ತಾಲೂಕುಗಳನ್ನ ಮಂಜೂರುಗಳು ಮಾಡಿದ್ದಾರೆ. ಅದು ಕಾಗವಾಡ, ನಿಪ್ಪಾಣಿ, ಆಮೇಲೆ ಮೂಡಲಗಿ, ಯರಗಟ್ಟಿ, ಕಿತ್ತೂರು ಮಾಡಿ 17ರಲ್ಲಿ ಅಧ್ಯಕ್ಷರೇ ಕಾಗವಾಡ ಮಾಡಿ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ.
ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಲೆ ನಡೆಸಿದ್ರು. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ ಆಗೋದು ಯಾವಾಗ, ಅಲ್ಲಿ ಎಲ್ಲ ಕಚೇರಿಗಳು ಯಾವಾಗ ಇವು ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ, ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು. ನನಗೂ ಪ್ರಜಾಸೌಧ ಕಟ್ಟಡ 8,60,00,000 ಅಧ್ಯಕ್ಷರೇ, 8,60,00,000 ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ 1 ವರ್ಷ ಆಯ್ತು ಸರ್. ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೇ ಇಲ್ಲ. ಆಮೇಲೆ ಅದ್ರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಧ್ಯಕ್ಷರೇ. ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಒಬ್ಬರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ, ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದು, ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ವು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ಕಟ್ಲಾಕ್ ಬರೋದಿಲ್ಲ. ನಾನಲ್ಲಿ ಇವತ್ತು ಅದುವೆ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದ್ರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ. ಏನಿದೆ ವ್ಯವಸ್ಥೆ ಅಲ್ಲಿ ಬರಬೇಕು. ಮತ್ತು ಹೋದ ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ, ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷರೇ. ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ. ಬೆಳಗಾವಿ ಅಧಿವೇಶನ ಆಗಿ 8 ದಿವಸ ಆಯ್ತು ರೀ, ಆಗಸ್ಟ್ದಾಗ ಆಗಿರ್ಬೇಕು. ಐ ಥಿಂಕ್ ಆಗಸ್ಟ್ದಲ್ಲಿ ಆಗಿದೆ, ಆಗಸ್ಟ್ 11ನೇ ತಾರೀಕು ಆಗಿದೆಯಲ್ಲ. ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಆಗಿ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ, ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ. ಆಮೇಲೆ ನಾನು ಮಂತ್ರಿ ಹತ್ರ ಕೇಳಿ, ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾದ್ರೆ ಕೊಡಿ, ಏನು ತೊಂದರೆ ಆಗ್ತಿದೆ? ಇಲ್ಲ ಇಲ್ಲ, ಇಡೀ ರಾಜ್ಯದಲ್ಲಿ ನಾವು 8 ಜಾಗ 11 ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ. ಎಲ್ಲದಕ್ಕೂ 8,60,00,000 ಕೊಟ್ಟಿದ್ದೀವಿ. ನೀವು ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ, ಎಲ್ಲರಿಗೂ ಕೊಡಬೇಕಾದ್ರೆ ಕೊಡ್ಲಿಕ್ಕೆ ಆಗೋದಲ್ಲ. 20% ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದ್ರು. ನಿಮಗೊಂದು ಪೈಸಾನೂ ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು ಸರ್. ಇದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ 16 ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತ ಮನವಿಯನ್ನು ಕೊಡಲಾಯಿತು. ಅಣ್ಣ ಡೇಟ್ 25/9/25 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕೊಡ್ಲಿಕ್ಕೆ 16 ಕೋಟಿ ಕೊಡ್ಲಿಕ್ಕೆ ಬರ್ತಿದೆ. ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು 20% ಹೆಚ್ಚಿಗೆ ಮಾಡ್ಲಿಕ್ಕೆ ಕೊಡಕ್ಕೆ ಬರೋದಲ್ಲ ಅಧ್ಯಕ್ಷರೇ? ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ ಟೈಲ್ ಭಾಷೆ ಬೇಡ್ರಪ್ಪ. ಮತ್ತು ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜಕೀಯ ಮಾತಾಡಿದ್ರೆ ಬರ್ತಾರ, ಟಿ ವಿ ಬರ್ತಿದ್ದೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ. ನಾನು ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅಂತ ಮಾತಾಡ್ತಾ ಇದ್ದೀನಿ. ನೀವೇ ಟೈಲ್ ಬರ್ತಾರೆ ಅಂತ ಸುಮ್ಮನೆ ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಆ ಸಮಸ್ಯೆ ನಮ್ಮ ಪರಿಸ್ಥಿತಿ ಏನಾಗ್ತದೆ